ವೋಟರ್ ಕಾರ್ಡ್ನ ಹೊಸದಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿಟ್ಟು ನೋಡ್ಬೋದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಮೊದಲೇ ಇಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆ ಅಂತ ಮೊಬೈಲ್ ನಂಬರ್ನ ಹಾಕೋಬೇಕು. ಹಾಕ್ಕೊಂಡು ಕ್ಯಾಪ್ಚರ್ ಕೊಡಿ ಯಾವ ರೀತಿ ಇದೆಯೋ ಅದೇ ರೀತಿನ ಎಂಟರ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕೊಡಬೇಕಾಗುತ್ತೆ. ಕೊಟ್ಟಿದ ತಕ್ಷಣ ನಿಮಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ರಿಜಿಸ್ಟರ್ ಆಗಿದೆ ಮೊಬೈಲ್ ನಂಬರ್ಗೆ. ಆ OTPನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಮತ್ತೆ ಲಾಗಿನ್ ಆಗುತ್ತೆ. ನಿಮ್ಮ ಪೇಜ್ಗೆ ಲಾಗಿನ್ ಆಗುತ್ತೆ, ನಿಮ್ಮ ನಂಬರ್ಗೆ ಲಾಗಿನ್ ಆಗುತ್ತೆ. ಇವಾಗ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಇಲ್ಲಿ ಫಾರ್ಮ್ ನಂಬರ್ 6 ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಫಾರ್ಮ್ ನಂಬರ್ 6 ಕಮಿಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಈ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬಹುದು. ನಿಮಗೆ ಆಲ್ ಓವರ್ ಇಂಡಿಯಾಗೆ ಒಂದೇ ವೆಬ್ಸೈಟ್ ಆಗಿದೆ ಅಂದರೆ ಯಾವ ಲ್ಯಾಂಗ್ವೇಜ್ ಬೇಕು ಚೇಂಜ್ ಮಾಡ್ಕೊಬೋದು. ಇವಾಗ ಇಲ್ಲಿ ನೋಡ್ತಾ ಇರಲ್ಲ, ಫಸ್ಟ್ ಒಂದು ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ಅದಾದಮೇಲೆ ಯಾವ ಅಸೆಂಬ್ಲಿ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಿಲ್ಲ ನೆಕ್ಸ್ಟ್ ಆಪ್ಷನ್ಗೆ ಹೋಗೋದಿಲ್ಲ, ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗೋದು. ಅದಾದಮೇಲೆ ಇಲ್ಲಿ ಪರ್ಸ್ನಲ್ ಡೀಟೇಲ್ನ ಹಾಕೋಬೇಕಾಗುತ್ತೆ. ನಿಮ್ಮ ನೇಮ್ ಏನಿದೆಯೋ ಫಸ್ಟ್ ನೇಮ್ನ ಹಾಕೋಬೇಕಾಗುತ್ತೆ. ಅದಾದಮೇಲೆ ಸರ್ ನೇಮ್ ಜಾಗದಲ್ಲಿ ನಿಮ್ಮ ಇನ್ಶಿಲ್ ಇದೆ, ಇನ್ಶಿಲ್ ಹಾಕೊಳ್ಳಿಲ್ಲ, ಸರ್ ನೇಮ್ ಇದೆ, ಸರ್ ನೇಮ್ನ ಹಾಕ್ಕೊಂಡು ಅದಾದಮೇಲೆ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಮಾಡೋದಕ್ಕೆ JPG ಫಾರ್ಮೆಟ್ ಎಲ್ಲ ಇರಬೇಕಾಗುತ್ತೆ. ಎಷ್ಟು ಸೈಜ್ ಇರಬೇಕು ಅಂತ ಕೂಡ ಇಲ್ಲಿ ಕೊಡಲಾಗಿದೆ. 2 MB ಒಳಗಡೆ ಇರಬೇಕಾಗುತ್ತೆ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ಥರ್ಡ್ ಒನ್ಗೆ ಹೋಗುತ್ತೆ. ಥರ್ಡ್ ನೇಮಲ್ಲಿ ನಿಮ್ಮ ಸರ್ ನೇಮ್ ಅಂದರೆ ರಿಲೇಟಿವ್ ನೇಮ್ನ ಕೇಳುತ್ತೆ. ನನ್ನ ಸನ್ ಆಫೋ, ಡಾಟರ್ ಆಫೋ, ಇಲ್ಲ ಹಸ್ಬೆಂಡ್ ಆಫೋ ಅಂತ ಕೇಳುತ್ತೆ. ಇಲ್ಲಿ ನೀವು ಯಾವ್ದು ಕೊಡ್ತೀವಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅವರ ಹೆಸರನ್ನ ಫಿಲ್ ಮಾಡ್ಕೊಬೇಕಾಗತ್ತೆ. ಫಿಲ್ ಆದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ಫೋರ್ತ್ ಒಂದು ನೋಡ್ತಾ ಇರ್ಬೋದು, ಮೊಬೈಲ್ ನಂಬರ್ನ ಕೇಳುತ್ತೆ. ಮೊಬೈಲ್ ಕಾಂಟ್ಯಾಕ್ಟ್ ಡೀಟೇಲ್ನ ಕೇಳುತ್ತೆ. ಮೊಬೈಲ್ ನಂಬರ್ ಮತ್ತು ಇಮೇಲ್ ID-ನ ಹಾಕೋಬೇಕಾಗುತ್ತೆ. ಸೆಲ್ಫ್ ಅಂದರೆ ಸೆಲ್ಫ್ ಕೊಡಿ, ಇಲ್ಲ ರಿಲೇಟಿವ್ ಅಂದರೆ ರಿಲೇಟಿವ್ನ ಕೊಡಿ. ನಿಮ್ಮದಿದೆ ಸ್ವಂತ ನಿಮ್ಮದೇ ಕೊಟ್ಬಿಡಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ID-ನ. ನೋಡ್ತಾ ಇಲ್ಲ, ಮೊಬೈಲ್ ನಂಬರ್ ಇಮೇಲ್ ID ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಮತ್ತೆ 5th ಒನ್ಗೆ ಹೋಯ್ತು. ಇಲ್ಲಿ ನೋಡ್ತಾ ಇಲ್ಲ, ಆಧಾರ್ ಡೀಟೇಲ್ ಕೇಳ್ತಾ ಇದೆ. ಆಧಾರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆಧಾರ್ ನಂಬರ್ನ ಹಾಕೊಂಡು ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಜೆಂಡರ್ಗೆ ಹೋಗುತ್ತೆ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಅದಾದಮೇಲೆ ಡೇಟ್ ಆಫ್ ಬರ್ತ್ಗೆ ಹೋಗುತ್ತೆ. ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯೋ ಪ್ರೂಫ್ ಡಾಕ್ಯುಮೆಂಟ್ ಏನು ಕೊಡ್ತಾರೆ ಡಾಕ್ಯುಮೆಂಟಲ್ಲಿ ಇರ್ತದೆ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಪ್ರೂಫು ಡಾಕ್ಯುಮೆಂಟ್ ಪ್ರೂಫ್ ಏನು ಕೊಡ್ತೀವಿ ಅದನ್ನ ಪಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ನೀವು. ಪಾನ್ ಕಾರ್ಡ್ ಇದೆ, ಪಾನ್ ಕಾರ್ಡ್ನ ಅಟ್ಯಾಚ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ಗೆ ಇಲ್ಲ ಬರ್ತ್ ಸರ್ಟಿಫಿಕೇಟ್ ಕೂಡ ಹಾಕ್ಬೋದು. PDF ಫೈಲ್ನ ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಒನ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಹಾಕೋಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟು ಏನು ಆಧಾರ್ ಕಾರ್ಡ್ ಕೊಡ್ತಾ ಇರ್ತದಲ್ಲ, ಆಧಾರ್ ಅಡ್ರೆಸ್ಗೆ ಅದಲ್ಲಿ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿನ ಎಲ್ಲ ಫಿಲ್ ಮಾಡ್ಕೊಬೇಕಾಗುತ್ತೆ. ಏರಿಯಾ, ಟೌನು, ವಿಲೇಜು ಎಲ್ಲ ಪ್ರತಿಯೊಂದು ಹಾಕ್ಕೊಂಡು ಅದಾದಮೇಲೆ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ನಲ್ಲಿ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು PDF ಫೈಲ್ನ ಹಾಕ್ಕೊತಾ ಇದ್ದೀನಿ. PDF ಫೈಲ್ನ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ನೋಡೋದಲ್ಲ, ಇದಾದಮೇಲೆ ನೆಕ್ಸ್ಟ್ ಬಂದರೆ ಕ್ಯಾಟಗರಿ ನಿಮಗೆ ಡಿಸಬಿಲಿಟಿ ಇದೆ ಅಂತ ಕೇಳುತ್ತೆ. ಇಲ್ಲ ಅಂದರೆ ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಏನೋ ಚೇಂಜಸ್ ಮಾಡೋಕೆ ಹೋಗ್ಬಿಡಿ. ಅದಾದಮೇಲೆ ಫ್ಯಾಮಿಲಿ ರಿಲೇಷನ್